ಎಲೆಕ್ಟ್ರಿಕ್ ಶೋರೂಮ್ನಲ್ಲಿ ಬೆಂಕಿ ಅವಘಡಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಸಿಗ್ತಾ ಇದೆ. ಎಲ್ಲಿ ಯಾವ ಕಾರಣಕ್ಕಾಗಿರೋದು ಹೇಗೆ ಈ ಎಲ್ಲ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ಬೆಂಕಿಯಿಂದ ಎಲೆಕ್ಟ್ರಿಕ್ ಬೈಕ್ ಶೋರೂಮ್ ಹೊತ್ತಿ ಉರಿದಿರೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಬೆಂಗಳೂರಿನ ಕೆಆರ್ಪುರದ ಟಿಸಿ ಪಾಳ್ಯ ಸಿಗ್ನಲ್ ಹತ್ರ ಆಗಿರೋ ಘಟನೆ. ಶೋರೂಮ್ನಲ್ಲಿ ಟೋಟಲ್ ಆಗಿ 13 ಎಲೆಕ್ಟ್ರಿಕ್ ಬೈಕ್ಗಳಿದ್ವು. ಅದೇ ಡಿಸ್ಪ್ಲೇಗೆ ಅಂತ ಇಟ್ಟಿರ್ತಾರಲ್ಲ, ಅವೆಲ್ಲವೂ ಕೂಡ ಸುಟ್ಟು ಭಸ್ಮವಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ಕೊಂಡಿರುವಂತಹ ಶಂಕೆ ವ್ಯಕ್ತ ಆಗ್ತಾ ಇದೆ. ಬೆಂಕಿಯಿಂದ ಇಡೀ ಎಲೆಕ್ಟ್ರಿಕ್ ಬೈಕ್ ಶೋರೂಮ್ ನೋಡ್ತಾ ಇದ್ದ ಹಾಗೆ ಆಪೋಷಣ ತೆಗೆದುಕೊಂಡ ಹಾಗೆ ಕಾಣಿಸ್ತಾ ಇತ್ತು. ಟೋಟಲ್ ಆಗಿ ಒಂದು 13 ಎಲೆಕ್ಟ್ರಿಕ್ ಬೈಕ್ಗಳಿದ್ವಂತೆ. ಯಾವ ಕಂಪ್ನಿದು ಏನು ಕತೆ ಅನ್ನೋದರ ಡೀಟೇಲ್ಸ್ ಇನ್ನಷ್ಟೇ ಸಿಗಬೇಕಾಗಿದೆ. ಬಟ್ ಇಡೀ ಶೋರೂಮ್ನ ಹೊರಭಾಗದಲ್ಲೂ ಕೂಡ ಬೆಂಕಿಯ ಕೆನ್ನಾಲಿಗೆ ಆವರಿಸಿರೋದನ್ನು ನೀವು ನೋಡ್ತಾ ಇದ್ದೀರಾ. ಅಗ್ನಿಯ ಕೆನ್ನಾಲಿಗೆ ಅಥವಾ ಬೆಂಕಿಯ ಕೆನ್ನಾಲಿಗೆ ಅಕ್ಕಪಕ್ಕದ ಶೋರೂಮ್ಗಳಿಗೂ ಕೂಡ ಸಂಕಷ್ಟವನ್ನು ತಂದೊಡ್ಡಬಹುದಾದ ಆತಂಕ ಸ್ಥಳೀಯರಲ್ಲಿತ್ತು. ರಾತ್ರಿ ಆಗಿರೋದ್ರಿಂದ ಮತ್ತು ಬೈಕ್ ಶೋರೂಮ್ ಎಲ್ಲ ಸಂಜೆ ಅಷ್ಟೊತ್ತಿಗೆ ಆಪರೇಷನ್ ಎಲ್ಲ ನಿಲ್ಲಿಸ್ತವೆ. ಹೀಗಾಗಿ ಪ್ರಾಣಹಾನಿ ಏನಾಗಿಲ್ಲ. ಬಟ್ ಒಳಗಡೆ ಇದ್ದಂತಹ ಕಂಪ್ಲೀಟ್ ಬೈಕ್ಗಳು ಸುಟ್ಟು ಕರಕಲಾಗಿರೋದನ್ನು ನೋಡ್ತಾ ಇದ್ದೀರಾ, ಬೂದಿಯಾಗಿದೆ. EV ವೆಹಿಕಲ್ಸ್ ಯೂಶಲಿ ಬೆಂಕಿಗೆ ಬೇಗ ತುತ್ತಾಗುತ್ತೆ. ಕಾರಣ ಒಂದು EV ವೆಹಿಕಲ್ಸ್ನ ಬ್ಯಾಟ್ರಿ ಹಾಗೂ ಅದರಲ್ಲಿರುವಂತಹ ಎಲೆಕ್ಟ್ರಿಕ್ ವೈರ್ಗಳು ಇನ್ಫ್ಲೇಮಬಲ್ ಮೆಟೀರಿಯಲ್ಸ್ ಇರುತ್ತೆ. ಅಂದರೆ ಚೂರು ಬೆಂಕಿ ತಾಗಿದ್ರೂ ಕೂಡ ಇಡೀ ಬೈಕ್ ಆಪೋಷಣ ತೆಗೆದುಕೊಳ್ಳುವಂತಹ ಸವಾಲಿರುತ್ತೆ.